ಪಾಲ್ಗೊಂಡರು. ನಂತರದ ಭಾಗವಾಗಿ ಮಕ್ಕಳ ಚಟುವಟಿಕೆ, ಮಕ್ಕಳ ಕಾರ್ಯಕ್ರಮ ನಡೆದು ಇವಾಗ ಬ್ಯಾರಿ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದೆ ನಡೀತಾ ಇದೆ. ಕೆಲವೇ ಕ್ಷಣದಲ್ಲಿ ನಮ್ಮ ವಿಶೇಷ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಆ ವೇದಿಕೆ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ, ಮತ್ತು ಸಭಾಪತಿಗಳು ಭಾಗವಹಿಸಲಿದ್ದಾರೆ, ಹಾಗೆ BZ ಸಮೀರ್ ಅಹಮದ್ ಸರ್ ಭಾಗವಹಿಸಲಿದ್ದಾರೆ. ತುಂಬ ಗಣ್ಯರು ನಮ್ಮ ಜೊತೆ ಸೇರಲಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮವು ರಾತ್ರಿ 10 ಗಂಟೆವರೆಗೂ ನಡೆಯಲಿದೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ರಾತ್ರಿ ಊಟದ ವ್ಯವಸ್ಥೆ ಮಾಡಿದ್ದೀವಿ. ನಾವು ಯಾರು ಊಟ ಇಲ್ಲದೆ ಹೋಗುವಂತೆಲ್ಲ ಊಟ ಮಾಡ್ಕೊಂಡು ಹೋಗಬೇಕಂತ ಊಟ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಇವತ್ತು ಏನೇನು ಕಾರ್ಯಕ್ರಮ ಸಾಮಾಜಿಕವಾಗಿ ಏನೇನು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ಒಂದು 10 ರಿಂದ 15 ಲಕ್ಷ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ನೀಟ್ ಎಕ್ಸಾಮ್ ಇರೋ ಮಕ್ಕಳಿಗೆ, UPSC ಅದೆಲ್ಲ ಇರೋ ಮಕ್ಕಳಿಗೆ 10 ರಿಂದ 15 ಲಕ್ಷ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಅದೇ ರೀತಿ ಒಂದು ಆಂಬುಲೆನ್ಸ್ ಲೋಕಾರ್ಪಣೆ ಆಂಬುಲೆನ್ಸ್ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಮತ್ತು ಅದೇ ರೀತಿ ಒಂದು ಕೋಆಪರೇಟಿವ್ ಸೊಸೈಟಿಯನ್ನು ಕೂಡ ಇವತ್ತು ಪ್ರಾರಂಭ ಮಾಡೋದು ಇವತ್ತು ನಿರ್ಧಾರ ಮಾಡಿದ್ದೀವಿ. ಎಷ್ಟು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ, ಎಷ್ಟು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಮಾಡಿ ಆಲ್ಮೋಸ್ಟ್ ಒಂದು 200-250 ಮಕ್ಕಳಿಗೆ ಕೊಡಬೇಕಂತ ಇದ್ದೀವಿ. ಇವಾಗ ಆಲ್ಮೋಸ್ಟ್ 150 ಮಕ್ಕಳಿಗೆ ಇವತ್ತು ಕೊಡ್ತೀವಿ ನಾವು. ಸ್ಪೆಷಲ್ ಆಗಿ ಬೆಂಗಳೂರಲ್ಲಿರುತ್ತೆ ಈ ಆಂಬುಲೆನ್ಸ್. ಬೆಂಗಳೂರಲ್ಲಿ ಕರಾವಳಿ ಭಾಗದಿಂದ ಯಾರಿಗೆ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಈ ಆಂಬುಲೆನ್ಸ್ ಸೇವೆ ಸಲ್ಲಿಸಲಿದೆ. ಸರ್, ಇವಾಗ ನಮ್ಮ ಮುಂದೆ ತುಂಬ ಸವಾಲುಗಳಿದೆ. ಯಾಕಂದರೆ ನಮ್ಮ ಸಮುದಾಯ ಬ್ಯಾರಿ ಸಮುದಾಯದಲ್ಲಿ ಒಂದು ಸ್ವಲ್ಪ ನೀವು ಗೊತ್ತಿರುವ ಹಾಗೆ ಶೈಕ್ಷಣಿಕ ನಾವು ಸ್ವಲ್ಪ ಹಿಂದೆ ಇದ್ದೇವೆ. ಸೊ ಅದನ್ನು ನಾವು ನಮ್ಮ ವಿಶೇಷ ಏನಂತ ಹೇಳಿದರೆ ನಾವು ಶಿಕ್ಷಣಕ್ಕೆ ತುಂಬ ಒತ್ತು ಕೊಡುವ ಈ ಸ್ಕಾಲರ್ಶಿಪ್ ಅಂತ ಇನ್ನು ಮುಂದೆ ಈ ಎಕ್ಸಾಮ್ಸ್ ಮಕ್ಕಳಿಗೆ